ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅಪ್ಲಿಕ್ಯಾಪ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನನ್ನ ಕಡೆ ಇರೋ ಒಂದು ಎರಡು ರೀತಿಯ ಒಂದು ಅಪ್ಲಿಕ್ಯಾಪ್ಸ್ ಬಾಟಲ್ಗಳದಾವೆ. ಒಂದು ಕ್ಲೋರಾಂಫೆನಿಕಲ್ ಅಪ್ಲಿಕ್ಯಾಪ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಇಡಿಫೆನಿಕಲ್. ಎರಡೂ ಕೂಡ ಒಂದೇ, ಅದರ ಕಂಪ್ನಿ ಅಷ್ಟೇ ಬೇರೆ ಬೇರೆ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಜ್ಯೋತಿ ಒಂದು ಕ್ಯಾಪ್ಸರ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿ ಇದನ್ನು ಇವರು ತಯಾರು ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಇಮೋನ್ ಡ್ರಗ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಕಂಪ್ನಿ ಈ ಒಂದು ಇಡಿಫೆನಿಕಲ್ ಅನ್ನುವಂಥ ಕಂಪ್ನಿ ತಯಾರು ಮಾಡಿದ್ದಾರೆ. ಸೊ ಇದು ಕೂಡ ಸಿಮಿಲರ್ ಆಗಿ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ. ಅದನ್ನು ಈಗ ತೋರಿಸ್ತೀನಿ ನಾನು. ಸೊ ಇದರಲ್ಲಿ ಫಸ್ಟ್ ಇದನ್ನು ನೋಡೋಣ. ಈ ಒಂದು ಕ್ಲೋರಾಂಫೆನಿಕಲ್ ಐ ಆಯಿಂಟ್ಮೆಂಟ್ 1% ವೇಟ್ ಐ ಕ್ಯಾಪ್. ಸೊ ಐ ಕ್ಯಾಪ್ ಅಂತ ಸಣ್ಣ ಸಣ್ಣ ಟ್ಯೂಬ್ ಗತೆ ಇರ್ತಾವೆ, ಅದನ್ನು ಮುಂದೆ ತೋರಿಸ್ತೀನಿ. ಸೊ ಇದು ಬಾಕ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಇದರದ ಒಂದು 100 ಒಂದು ಬಾಕ್ಸ್ ಆಗಿರುತ್ತೆ. ನಿಮ್ಗೆ 100 ಎಷ್ಟು ಬೀಳುತ್ತೆ? 90 ರೂಪಾಯಿ ನಿಮಗೆ ಬೀಳುತ್ತೆ. ಸೊ ನಿಮಗೆ ಒಂದು ಇನ್ನೂ ಕಡಿಮೆನೇ ಬೀಳುತ್ತೆ, ಒಂದು ಡಿಸ್ಕೌಂಟಾಗಿ ನಮಗೆ 80-70 ರೂಪಾಯಿ ಸಿಗುತ್ತೆ. ಸೊ ಇದರ ಓಪನ್ ಮಾಡಿ ನೋಡಿದಾಗ ನಿಮಗೆ ಯಾವ ರೀತಿ ಟ್ಯೂಬ್ ಕಾಣ್ತಾವೆ ಅಂತಂದರೆ, ಈ ರೀತಿ ನಿಮ್ಮ ಓಪನ್ ಮಾಡಿ ನೋಡಿದಾಗ ನಿಮಗೆ ಒಳಗಡೆ ಈ ರೀತಿ ಇದು ಆ್ಯಕ್ಚುಲಿ ಸೀಲ್ ಇರುತ್ತೆ ಅಂದರೆ ಸೀಲ್ ಓಪನ್ ಮಾಡಿದೆ ನಾನು. ಸೊ ಈ ರೀತಿ ನಿಮಗೆ 100 ಟ್ಯೂಬ್ಗಳು ಇದರಲ್ಲಿ ನಿಮಗೆ ಸಿಗ್ತಾವೆ. ಮತ್ತು ಈ ರೀತಿ ಸಣ್ಣ ಸಣ್ಣ ಒಂದು ಟ್ಯೂಬ್ಗಳು ನಿಮಗೆ ಐ ಕ್ಯಾಪ್ಸ್ ಅಂತಾರೆ. ಇವಕ್ಕೆ ಮಿರ್ಚಿ ಟ್ಯೂಬು ಮತ್ತು ಒಂದು ಐ ಆಯಿಂಟ್ಮೆಂಟ್ ಸಹ ಕರೀತಾರೆ ಇದಕ್ಕೆ. ಈ ರೀತಿಯಾಗಿ ನೋಡಲಿಕ್ಕೆ ನಿಮಗೆ ಈ ಒಂದು ಟ್ಯೂಬ್ಗಳು ನಿಮಗೆ ಸಿಗ್ತಾ ಹೋಗ್ತಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನಾವು ನೋಡೋದಿದ್ರೆ, ಈಚ್ ಐ ಕ್ಯಾಪ್ ಕಂಟೆಂಟ್ಸ್ ಕ್ಲೋರಾಂಫೆನಿಕಲ್ IP 1% ವೇಟ್ ಹೊಂದಿರ್ತದೆ, 200 mg. ಇದರ ಒಂದು ಒಂದು ಅಂದರೆ ಒಂದು ಡೋಸನ್ನು ಹೊಂದಿರ್ತದೆ ಈ ಒಂದು ಅಪ್ಲಿಕೇಶನ್. ಈ ಒಂದು ಐ ಕ್ಯಾಪ್ ಅನ್ನೋದು ಒಂದು ನೀವು ಟ್ಯೂಬ್ ತೆಗೆದುಕೊಂಡ್ರೆ ನಿಮಗೆ 200 mg ಇದರಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ನೋಡೋದಾದ್ರೆ, ಬೆನಿಫಿಟ್ ಬಂದ್ಬಿಟ್ಟು ಇದೊಂದು ಕ್ಲೋರಾಂಫೆನಿಕಲ್ ಅನ್ನೋದು ಬಂದ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಅಂದರೆ ಆ್ಯಂಟಿಬಯೋಟಿಕ್ ಕಿಲ್ದ ಮತ್ತು ಗ್ರೋತ್ ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡುತ್ತೆ. ಮತ್ತು ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ ಒಂದು ಆ್ಯಕ್ಚುಲಿ ಐಗಷ್ಟೇ ಯೂಸ್ ಮಾಡ್ತಾರೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಸಲುವಾಗಿ ಯೂಸ್ ಮಾಡ್ತಾರೆ. ಮತ್ತು ಏನಾದರೂ ಒಂದು ಪೇನ್, ರೆಡ್ನೆಸ್ ಮತ್ತು ಇಚ್ಚಿಂಗ್, ಸೋರ್ನೆಸ್ ಇತ್ತಂದರೆ, ಮತ್ತು ಈ ಕಣ್ಣು ಈ ಹೆಪ್ಪಗಟ್ಟು ಇದು ಅಂತಾರಲ್ಲ, ಚಿಪ್ ಕಟ್ಟಿದ ಅಂತಾರಲ್ಲ, ಸೊ ಅದಕ್ಕೂ ಸಹ ಈ ಒಂದು ಆಯಿಂಟ್ಮೆಂಟನ್ನು ನೀವನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಸ್ಟೋರೇಜನ್ನು ಗಮನಿಸ್ಕೊಳ್ಳೋದ. ಸ್ಟೋರೇಜನ್ನು ನಾವು ನೋಡೋದಾದ್ರೆ, ಈ ಸ್ಟೋರೇಜ್ ಬಂದ್ಬಿಟ್ಟು ಇದನ್ನು ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದನ್ನು ಏನು ಮಾಡ್ಬೇಕು, ನಾವು ಅದನ್ನು ಅಷ್ಟರೊಳಗೆ ಇಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಕರಿಗೆ ಹೋಗ್ತದೆ ಆ ಒಂದು ಟ್ಯೂಬನ್ನು. ಮತ್ತು ಇದು ಒಂದು ಲೈಟ್ ಮಾಯ್ಶ್ಚರ್ ಅಂದರೆ ದೂರ ಇಡಬೇಕಾಗತ್ತೆ ಈ ಒಂದು ಆಯಿಂಟ್ಮೆಂಟ್. ಈ ಬಾಟಲ್ಗಿದ್ದು ಇದ್ರೊಳಗಿದ್ದು ಸಹ ನಮಗೆ ಬೆಸ್ಟ್ ಅಂತ ಹೇಳ್ತೇನೆ. ಮತ್ತು ಇದು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗ್ಬಾರ್ದು ಈ ಒಂದು ಅಪ್ಲಿಕ್ಯಾಪ್ಸ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಶೆಡ್ಯೂಲ್ H ಒಳಗೆ ಈ ಒಂದು ಡ್ರಗ್ಗನ್ನು ಶೆಡ್ಯೂಲ್ H ಡ್ರಗ್ಗಳು ಇದರ ಒಂದು ಯೂಸೇಜನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕಂತ ನೋಡಿದ್ರೆ, ಇದನ್ನು ದಿನಕ್ಕೆ ನೀವು 1 ಟೈಮ್ ಅಥವಾ 2 ಟೈಮ್ ಹಾಕೊಂಡ್ರೂ ಬೆಟ್ರ್. ಅಂತಂದ್ರೆ ಇದನ್ನು ಯಾವ ರೀತಿ ಯೂಸ್ ಮಾಡೋಕ್ಕಪ್ಪ ಅಂದರೆ, ಈ ಟ್ಯೂಬ್ ಮುಂದಿನ ತುದಿ ಇರುತ್ತಲ್ಲ, ಸೊ ನೀವು ಚೆನ್ನಾಗಿ ಸ್ವಲ್ಪ ಒಂದು ವಾಶ್ ಮಾಡಿ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಮಾಡ್ಕೊಂಡು ಯಾವುದೋ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟಲ್ಲೇ ಇದನ್ನು ಏನು ಮಾಡೋಕೆ, ತುದಿಯನ್ನು ಏನು ಮಾಡೋಕೆ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿದಾದ್ಮೇಲೆ ಏನು ಮಾಡಿ ಅಂತಂದರೆ, ಈ ಕಣ್ಣಿಗೆ ಇಲ್ಲಿ ಪ್ರೆಸ್, ಈ ಬಾಡಿ ಐತಲ್ಲ, ಇದು ಬಾಡಿಲಿ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಕಟ್ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ಹೊರಗಡೆ ಬರ್ತದೆ. ಅದನ್ನು ಐ ಲೀಡ್ಸಲ್ಲ ಹಿಂಗೆ, ಸೊ ಈ ರೀತಿ ಕಣ್ಣು ಅಂತ ಅಂದ್ಕೊಂಡು, ಸೊ ಇದು ಐ ಲೀಡ್ಸ್ ಇರ್ತಾವಲ್ಲ, ಐ ಲೀಡ್ಸಲ್ಲ ಇದನ್ನು ಪೂರ ಏನು ಮಾಡ್ಬೇಕು, ಒಂದು ಕಣ್ಣಿಗೆ ಏನು ಮಾಡೋಕೆ ಹಾಕಬೇಕಾಗತ್ತೆ. ಸೊ ಈ ರೀತಿ ಒಂದು ಪ್ರೊಸೆಸ್ ಆಗ್ತದೆ. ಮತ್ತು ನೀವು ಈ ರೀತಿ ನೀವು ಮಾಡುವಾಗ ನೀವು ಚೆನ್ನಾಗಿ ಒಂದು ಸ್ಟೆರಿಲೈಸೇಷನ್ ಅಂದರೆ ನೀವು ಚೆನ್ನಾಗಿ ಹ್ಯಾಂಡನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಕೂಡ ಚೆನ್ನಾಗಿ ಇದನ್ನು ನಿಪ್ಪಲ್ ಇದೆಯಲ್ಲ, ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಕಣ್ಣಿಗೆ ಹಾಕಬೇಕಾದ್ರೆ ಹುಷಾರಾಗಿ ನೀವು ಕಣ್ಣಿಗೆ ಈ ಒಂದು ಡ್ರಾಪನ್ನು ಏನು ಮಾಡಬೇಕು, ಹಾಕ್ಕೋಬೇಕು. ಇಲ್ಲ ಅಂತಂದ್ರೆ ಇದನ್ನು ಏನು ಮಾಡಬೇಕು, ಡಾಕ್ಟ್ರ್ ನೀವು ಏನು ಮಾಡಿ, ಸೊ ನಿಮಗೇನೋ ಫಸ್ಟ್ ಅಥವಾ ನಿಮ್ಗೆ ಏನಾದ್ರು ಇರಿಟೇಷನ್ ಅನ್ನಿಸ್ತಾ ಅಂತಂದ್ರೆ ಡಾಕ್ಟ್ರಿಗೆ ಈ ಒಂದು ಡ್ರಾಪನ್ನು, ಈ ಒಂದು ಅಪ್ಲಿಕೇಶನ್ನ ನೀವು ತೋರಿಸ್ಕೊಂಡು ಹಾಕೋದು ಬೆಸ್ಟ್ ಅಂತ ಹೇಳ್ತೇನೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಏನಾದರೂ ಅದಾವ ಅಂತ ನೋಡಿದ್ರೆ, ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಒಂದು ಸೈಡ್ ಎಫೆಕ್ಟ್ ಇದರ ಗಮನಿಸ್ಕೊಳ್ಳೋದಾದ್ರೆ, ಈ ಒಂದು ಒಬ್ಬೊಬ್ಬರು ಏನಾಗುತ್ತೆ, ಕೆಲವೊಂದು ಈ ಒಂದು ಡ್ರಾಪ್ ಹಾಕೋದು ಹೆಚ್ಚಿಗೆ ಒಂದು ಇರಿಟೇಷನ್ ಆಗ್ತದೆ, ಮತ್ತು ಬರ್ನಿಂಗ್ ಸೆನ್ಸೇಷನ್, ಮತ್ತು ಈ ಒಂದು ಬ್ಲಡ್ ವಿಷನ್ ಆಗ್ತಿರ್ತದೆ.
ಸೊ ಅದೇನು ತೊಂದರೆ ಏನಾಗಲ್ಲ. ಸೊ ಅದನ್ನು ಓಕೆ ಅದೇನು ಜಾಸ್ತಿ ಹಾಕುವಂಥದ್ದು ನೀವು ಡಾಕ್ಟರ್ ಕಡೆ ಹೋಗೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಪ್ರಿಕಾಷನ್ಸ್, ಟಿಪ್ಸ್, ವಾರ್ನಿಂಗ್ಸನ್ನು ನೋಡಿದ್ರೆ ಈ ಒಂದು ಐ ಕ್ಯಾಪ್ಸ್ ಬಂದುಬಿಟ್ಟು ಇದನ್ನು ಒಂದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮತ್ತು ಈ ಒಂದು ಏನಂದ್ರೆ ಈ ಡ್ರೈವಿಂಗ್ ಮಾಡುವಾಗ, ದೊಡ್ಡ ದೊಡ್ಡ ಮೆಷಿನಲ್ಲಿ ನೀವು ಕೆಲಸ ಮಾಡುವಾಗ ಈ ಒಂದು ಅಪ್ಲಿಕೇಶನ್, ಈ ಒಂದು ಐ ಕ್ಯಾಪ್ಸ್ಗಳನ್ನ ನೀವು ಹಾಕೋಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಈ ಕಾಂಟ್ಯಾಕ್ಟ್ ಲೆನ್ಸ್ ಕೂಡ ಹಾಕ್ಕೊಂಡಿರ್ತಿರಲ್ಲ, ಅವಾಗ ಕೂಡ ಇದನ್ನು ಈ ಒಂದು ಡ್ರಾಪ್ಸನ್ನು, ಈ ಒಂದು ಐ ಕ್ಯಾಪ್ಸನ್ನು ಹಾಕೊಳ್ಳಿಕ್ಕೆ ಹೋಗ್ಬಾರ್ದು. ಮತ್ತು ಈ ಒಂದು ಐ ಕ್ಯಾಪ್ಸನ್ನು ನೀವು ಚಿಲ್ಡ್ರನ್ಸಿಂದ ನೀವು ದೂರ ಇಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಐ ಕ್ಯಾಪ್ಸನ್ನು ಮತ್ತು ಈಗ ಕಟ್ ಮಾಡಿರ್ತಿರಲ್ಲ ಟ್ಯೂಬನ್ನು, ನೀವು ಸಣ್ಣ ಸಣ್ಣ ಟ್ಯೂಬನ್ನು ಅದು ಹಂಗೆ ಇಡಾಕೋಬಿಡೋದನ್ನು ಪೂರದನ್ನು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಮಗೆ ಏನಾದ್ರು ಡೌಟ್ಗಳಿದ್ದರೆ, ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.